ಒಬ್ರು ಆರ್ಟಿಸ್ಟ್ ನಿನ್ನ ಕಣ್ಣಲ್ಲಿ ಬಂದವರು ಯಾರು ಹೇಳು? ನನ್ ಕಣ್ಣಲ್ಲ ಎಂತ ಬಿಟ್ಟಿದೆ, ಕಾಡಾಗಿದೆ, ಕಾಡು ಕಳೆ ಬೆಳೆದ್ಬಿಟ್ಟಿದೆ ಮುಖದ ಮೇಲೆ ಕಳೆ. ಸೂಪರ್ ನೋಡಿ, ನೆಳ್ಳಗಾಟ ಆಡ್ತೈತಿ. ಅದೇ ಅದ್ರ ಫ್ರೆಂಡ್ ಆಗ್ಬಿಟ್ಟೈತಿ. ಈಗ ಈ ಪಿಳ್ಳೆ ಕ್ಯಾಪ್ಚರ್ ಮಾಡೋದಿಗೆ ಅದು ಹಾರ್ಕೊಂಡು ಹೋಗ್ಬಿಡುತ್ತೆ ಅಂತ. ಅದೇನೋ ಶಾಕು ಅಂತಲೇ ಸಿಕ್ಕೋಳ್ತಾ ನಾನು ಹೇಳಿಲ್ವಾ? ವೆದರ್ ವೆದರ್ ತುಂಬ ಟೇಸ್ಟಿಯಾಗಿತ್ತು. ತುಂಬ ದಿನಗಳ ನಂತರ ಒಂಥರ ಸ್ಪೆಷಲ್ ಟೇಸ್ಟ್ ನನಗೆ ಸಿಕ್ತು ಅಂತ ಅನ್ನಿಸ್ತು. ಅಮ್ಮ ವೆದರ್ ನೋಡಮ್ಮ ಎಷ್ಟು ಚೆನ್ನಾಗೈತೆ ಅಂತ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರಾಣಿ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಕೂಡ ತುಂಬಾ ಚೆನ್ನಾಗಿದ್ದೀರಾ ಅಂಥೇಳಿ ಇವಾಗ ಬಂದು ನಾನು ಮಧ್ಯಾಹ್ನದಿಂದ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಮಧ್ಯಾಹ್ನ ಅಂದರೆ ಇವಾಗ 1:30-2 ಗಂಟೆ ಆಗಿದೆ. 1:30-2 ಗಂಟೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು ಬಂದು ನಮ್ಮ ಮನೇಲಿ ಅಡುಗೆ ಏನು ಗೊತ್ತಾ? ಮನೇಲಿ ಅಡುಗೆ ಚಿಕನ್ ಮಾಡಿದ್ವಿ, ಚಿಕನ್ ಗೊಜ್ಜು ಮಾಡಿದ್ವಿ. ನೋಡಿ, ಚಿಕನ್ ಗೊಜ್ಜಿತ್ತು, ಅದಕ್ಕೆ ಅನ್ನ ಮುದ್ದೆ ಮಾಡಿದ್ದೆ. ಅದು ಯಾವ ಥರ ಇರುತ್ತೆ ಗೊತ್ತಾ ಗೊಜ್ಜು? ಚಿಕನ್ ಗೊಜ್ಜು ಅಂತಂದರೆ ನೀವು ಅದಕ್ಕೆ ಯಾವುದೇ ಒಂದು ಸಾಂಬಾರು ಹಾಕ್ದೆ ಹಾಗೆ ಏನು ತರಕಾರಿ ತಂದಿರ್ತೀವಲ್ಲ, ಶುಂಠಿ, ಬೆಳ್ಳುಳ್ಳಿ, ಹಸಿರುಗಾಯಿ, ಪುದೀನ ಮತ್ತು ಕೊತ್ತಂಬರಿ ಕ್ವಾಂಟಿಟಿ ಜಾಸ್ತಿ ಹಾಕಿ, ಈರುಳ್ಳಿ ಕ್ವಾಂಟಿಟಿ ಜಾಸ್ತಿ ಹಾಕಿ ಮಿಕ್ಸಿಗೆ ಹಾಕ್ಕೋಬೇಕು. ಚಕ್ಕೆ ಲವಂಗ ಅದಕ್ಕೆ ಹಾಕಬಾರ್ದು. ಒಗ್ಗರಣೆ ಹಾಕ್ಬೇಕಾದ್ರೆ ಚಕ್ಕೆ ಲವಂಗ ಕೂಡ ಕಮ್ಮಿ ಕ್ವಾಂಟಿಟಿಲಿ ಹಾಕಿ ಒಗ್ಗರಣೆ ಹಾಕಬೇಕು. ಎಣ್ಣೆ ಕ್ವಾಂಟಿಟಿ ಜಾಸ್ತಿ ಇರಬೇಕು. ರುಬ್ಬಿರೋಂಥ ಮಸಾಲೆ ಹಾಕಿ ಚಿಕನ್ನ ಎಣ್ಣೆ ಒಳಗೆ ಜಾಸ್ತಿ ಬೇಯಿಸ್ದೆ ಮಸಾಲೆ ಹಾಕಿಬಿಟ್ಟು ಚಿಕನ್ ಹಾಕೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ. ತುಂಬ ಟೇಸ್ಟಿಯಾಗಿತ್ತು. ತುಂಬ ದಿನಗಳ ನಂತರ ಒಂಥರ ಸ್ಪೆಷಲ್ ಟೇಸ್ಟ್ ನನಗೆ ಸಿಕ್ತು ಅಂತ ಅನ್ನಿಸ್ತು. ಹಾಗಾಗಿ ನಿಮಗೆ ಅದನ್ನು ಮಾಡೋದನ್ನು ಶೇರ್ ಮಾಡ್ಕೊಳೋದಕ್ಕೆ ಮಾಡ್ಕೊಂಡಿಲ್ಲ ವೀಡಿಯೋನು ಕೂಡ. ಹಾಗೆ ನಾನು ಹಿಂಗೆ ಮಾಡಿದೆ ಅಂತ ಹಂಗೆ ಸುಮ್ಮನೆ ಹೇಳಿದೆ. ನೀವು ಆ ಥರ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ. ನಾನಂತೂ ಒಂದೊಂದು ದಪ್ಪ ಮುದ್ದೆನೇ ಊಟ ಮಾಡಿದೆ. ತುಂಬ ಚೆನ್ನಾಗಿತ್ತು. ಊಟನೇ ಸೇರ್ತಾ ಇರಲಿಲ್ಲ. ನೀವು ನೋಡಿದಂಗೆ ನಾನು ಊಟ ಮಾಡ್ಬೇಕಾದ್ರೆ ಮುಳ್ಳೋ ಬೇಡ ಅನ್ನೋ ಥರ ಇದ್ದೆ. ಈ ಥರ ಚಿಕನ್ ಸಾರು ಮಾಡಿದರೆ ಪರವಾಗಿಲ್ಲ, ಊಟ ಮಾಡ್ಬೋದು. ಇನ್ನೊಂದು ಏನು ಗೊತ್ತಾ, ಚಿಕನ್ ಸಾರು ಅಂತಂದರೆ ಮಾಮೂಲಿ ಬೇರೆ ಸಾಂಬಾರು ಪುಡಿಯೆಲ್ಲ ಹಾಕಿ ಕಾಯಿ ಹಾಕಿ ಎಲ್ಲ ಮಾಡ್ತೀವಲ್ಲ, ಆ ಥರ ಚಿಕನ್ ಸಾರು ಅಂದ್ರೂ ಕೂಡ ನನಗೆ ಇಷ್ಟನೇ ಆಗಲ್ಲ. ಆ ಥರದ ಚಿಕನ್ ಸಾರನ್ನು ಕೂಡ ಒಂಥರ ಇಷ್ಟ ಅಂತ ಅನಿಸಲ್ಲ. ಅದ್ಯಾಕೋ ಗಂಟ್ಲಿಗೆ ಇಳಿಯೋದಿಲ್ಲ. ಈ ಥರ ಮಾಡಿದ್ದು ಅದಕ್ಕೆ ಯಾವುದೇ ಪೌಡ್ರಸ್ ಏನೂ ಹಾಕಿಲ್ಲ, ಚಿಕನ್ ಪೌಡ್ರದ್ದು ಏನೂ ಹಾಕಿರಲಿಲ್ಲ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಮಾತ್ರ ಎಲ್ಲ ಸಾರಾದ್ಮೇಲೆ ಹಾಗೆ ಹಾಕಿದ್ದು. ತುಂಬ ಚೆನ್ನಾಗಿ ಬರುತ್ತೆ. ನೀವು ಒಮ್ಮೆ ಟ್ರೈ ಮಾಡಿ, ವಂಡರ್ಫುಲ್ ಆಗಿರುತ್ತೆ ಅಂತಲೇ ಹೇಳ್ಬೋದು. ಬಟ್ ಎಣ್ಣೆ ಕ್ವಾಂಟಿಟಿ ಜಾಸ್ತಿ ಇರಬೇಕು. ನಿಮಗೆ ಮಾಡಿದ ತಕ್ಷಣ ಅದು ಏನನ್ಸುತ್ತೆ, ಸ್ವಲ್ಪ ಇದೇನಪ್ಪ ಈ ಥರ ನೀರು ಥರ ಐತೆ ಅಂತ ನನಗೂ ಫೀಲ್ ಆಯಿತು. ಬಟ್ ಟೇಸ್ಟ್ ವೈಸ್ ಮಾತ್ರ ತುಂಬ ಚೆನ್ನಾಗಿತ್ತು, ಅಲ್ಟಿಮೇಟ್ ಆಗಿತ್ತು. ಈ ಥರ ಮಾಡಿದರೆ ಬಾಯಿ ಕೆಟ್ಟಿದ್ದಂತರಿಗೆ ಅಥವಾ ಊಟನೇ ಸೇರಲ್ಲಪ್ಪ, ಬೋರ್ ಆಗಿದೆ, ಏನಪ್ಪ ಮಾಡೋದು, ಸ್ಪೆಷಲಾಗಿ ಏನಾದರೂ ಮಾಡಬೇಕು, ಚಿಕನಲ್ಲಿ ವೆರೈಟಿ ಮಾಡಬೇಕು ಅನ್ನೋಂಥವ್ರು ಈ ರೀತಿ ಮಾಡಿ ನೀವು ಟೇಸ್ಟ್ ಮಾಡ್ಬೋದು. ಈ ರೀತಿ ಮಾಡಿ ಊಟ ಮಾಡ್ಬೋದು. ತುಂಬ ಚೆನ್ನಾಗಿ ಬರುತ್ತೆ, ಹೇಳೋಕ್ಕೆ ಅಸಾಧ್ಯ, ಅಷ್ಟು ಚೆನ್ನಾಗಿರುತ್ತೆ. ಮುದ್ದೆ ಮಾತ್ರ ಸಖತ್ತಾಗಿಳಿತು. ಚಪಾತಿ ಮಾಡೋಣ ಅಂದ್ಕೊಂಡೆ, ನನಗೆ ಸ್ವಲ್ಪ ಇದು ಕೈ ನೋವಾಗಿತ್ತು. ಹಾಗಾಗಿ ಚಪಾತಿ ಲಟ್ಸೋದಕ್ಕೆ ಆಗೋದಿಲ್ಲ. ಆದ ಕಾರಣ ನಾನು ಹಾಗೇ ಗೊಜ್ಜು ಮಾಡಿ ಅನ್ನ ಮಾಡಿ ಮುದ್ದೆ ಮಾಡಿದ್ದೆ. ಮುದ್ದೆ ಅಪರೂಪಕ್ಕೆ ಚಿಕನ್ ಸಾರು ಮಾಡಿದಾಗ ಒಂದ್ಸಲ ಮುದ್ದೆ ಮಾಡ್ತೀನಿ, ಚಪಾತಿ ಮಾಡ್ತೀನಿ, ಚಪಾತಿ ಮಾಡಲಿಲ್ಲ. ಹಾಗಾಗಿ ಹಾಗೆ ಸಣ್ಣ ಪುಟ್ಟ ಕ್ಲಿಪ್ಪಿಂಗ್ಸು ಕೂಡ ಮನೆಯೆಲ್ಲ ತೊಗೊಂಡಿದ್ದಿತ್ತು, ಅದನ್ನೆಲ್ಲ ನೋಡ್ಕೊಂಬನ್ನಿ. ಆಮೇಲೆ ನಾನು ನೆಕ್ಸ್ಟ್ ಸಿಗ್ತೀನಿ ನಿಮಗೆ. ಕೂಪು ಏನು ಮಾಡ್ತಾಳೆ ಬನ್ನಿ ನೋಡುವ. ಮಾಡ್ತಿದ್ಯಾ? ಹಾಯ್ ಅಮ್ಮ, ಹಾಯ್ ಹಾಯ್. ಓಕೆ ಫ್ರೆಂಡ್ಸ್, ಎಲ್ಲ ಒಂದು ಕ್ಲಿಪ್ಪಿಂಗ್ಸ್ ಏನಿದ್ದಾವಲ್ಲ ತೊಗೊಂಡಿದ್ದೀನಿ, ಅದನ್ನು ನೋಡ್ಕೊಂಬನ್ನಿ, ಮತ್ತೆ ಸಿಗ್ತೀನಿ. ದರ್ ಈಸ್ ಸೋ ಗುಡ್. ಇಲ್ಲಿ ನಾವು ರೀಲ್ಸ್ ಮಾಡಿ ಎಷ್ಟೋ ದಿನಗಳಾಗೋಗ್ಬಿಟ್ಟು. ಇಲ್ಲಿ ಎಷ್ಟು ಜನ ಇರಲ್ಲ, ಎಷ್ಟು ಜನ ಅದು ಯಾವುದು ಇನ್ಸ್ಟಾಗ್ರಾಮಲ್ಲಿ ಒಂದು ಸುಮ್ಮನೆ ಕುಂತಿರುತ್ತೆ ಮಗು, ಅದನ್ನೇನು ಆ ಫೋನೇ ಝೂಮ್ ಹಾಕಿ 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 ಡಿಸೈನ್ ಒಂದು ಏನಕ್ಕೆ ಆ ಮ್ಯೂಸಿಕ್ ತಕ್ಕಂಗೆ ಹಿಂಗೆ ಫೋನೇ ಹಿಂಗೆ ಮಾಡಿ 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 ಅದು ಮ್ಯೂಸಿಕ್ ತಕ್ಕಂಗಿದ್ದು ಸುಮ್ಮನೆ ಹಿಂಗೆ ನಿಂತಿರೋದು ಎಷ್ಟು ಸಕ್ಕದಾಯ್ತು. ಹಂಗೆ ಮಾಡ್ತಾಳೆ ಮಾಡು. ಅಲ್ಲಿ ತೋರಿಸಿದ್ರೆ ಕಾಣುತ್ತಾ? ನೋಡಿ ನಮ್ಮ ಕೂಕು ನಾಯಿ ಸೈಲೆಂಟ್ ಅಂತೀರ ಹೆಂಗೆ ಆಡ್ತೈತೆ ಅಂತ. ಸೂಪರ್ ಆಗಿ ನೋಡಿ, ನೆಳ್ಳಗಾಟ ಆಡ್ತೈತೆ. ಅದೇ ಅದ್ರ ಫ್ರೆಂಡ್ ಆಗ್ಬಿಟ್ಟೈತೆ. ಈಗ ನೆಳ್ಳೆ ಫ್ರೆಂಡ್ ಆಗ್ಬಿಟ್ಟೈತೆ ಕೂಕು ನಾಯಿಗೆ. ಹಿಂಗೆ ಜಿಂಕೆ ಬಂತು, ಜಿಂಕೆ ಬಂತು, ಜಿಂಕೆ
ಹಾಂ ಇದು ಜಿಂಕೆ. ಯಾರನ್ನೇ ಒಯ್ಲಿಕ್ಕೆ ಬಂದಿದ್ರು ತೊಮ್ಮೆಲ್ರಿ. ನೆರಳಿನ ಜೊತೆ ಬ್ಲಾಗು ಟೈಟಲ್ ಒಂದು ಬಾರಿ ಕಮ್ಮಗೆ ಟೈಟಲ್ ಒಂಚೂರು ಚೆನ್ನಾಗಿಲ್ಲ. ನೆರಳಿನ ಜೊತೆ ಬ್ಲಾಗ್ ಅಂತೆ. ಸಿಂಪಲ್ ಆಗಿ ಏನೋ ವೆದರ್ ಚೆನ್ನಾಗಿತ್ತು. ಪಾತ್ರೆ ತೊಳಿತಾ ಇದ್ದೆ ನೋಡಿ, ಇನ್ನು ಕೈ ನೀರು ಹಂಗೆ ಇದೆ ನೋಡಿ, ಕೈಯಲ್ಲಿ ನೀರು ಕಾಣ್ತಾ ಇದೆಯಾ. ಅಮ್ಮ ವೆದರ್ ನೋಡಮ್ಮ ಎಷ್ಟು ಚೆನ್ನಾಗೈತೆ ಅಂದ್ಲು. ಕರೆದು ಹಂಗೆ ಏನೋ ಆಗೈತೆ ನಾವು ಒಯ್ಕೊಂಬಿಟ್ಲು. ನಾನು ಪಾತ್ರೆ ತೊಳಿತಿದ್ದೆ, ಬಿಟ್ಟು ಓಡ್ ಬಂದು ಏನಮ್ಮ ಅಂತಂದರೆ ವೆದರ್ ನೋಡಮ್ಮ ಎಷ್ಟು ಚೆನ್ನಾಗೈತೆ ಬಾರಮ್ಮ ಹೊರಗಡೆ. ಹಾಂ ಅದು ಯಾಕೆ ಬರ್ತಾಯಿಲ್ಲ ಅಂದ್ಕೊಂಡು ಇವಾಗ ಬರ್ತೈತೆ ಬಿಳಿ ಇದು ಚುಕ್ಕಿ ಗ್ರೀನ್ ಕಲರ್ದು. ಹಾಂ ಅಂತ ಓಡ್ ಬಂದು ಈ ವೆದರ್ನ ನಿಮಗೆ ನಾನು ಕ್ಯಾಪ್ಚರ್ ಮಾಡಿ ತೋರಿಸುತ್ತಿದ್ದೀನಿ. ಕುಕು ಸ್ನಾನ ಮಾಡಿರು ಒಂದೇ ಮಾಡ್ತಿದ್ರು ಒಂದು ಹಂಗೆ ಗೊಬ್ಬಿಗೆ ಥರ ಕಾಣ್ತಿದ್ದಾಳೆ. ತಲೆ ಸ್ನಾನ ಮಾಡಿ ಅಲ್ಲಿ ಮರ್ತಾ ಫೇರ್ನಲ್ಲಿ ಮರ್ತಾಳೆ ಅಂತ. ಅದಕ್ಕೆ ನನ್ನ ಮಗಳು ಕಪ್ಪಾಗಿದ್ದಾಳಂತೆ. ಫೇರ್ ಇಲ್ಲ, ಫೇರ್ ಹೋಮ್ ರೆಮಿಡಿ ಏನೂ ಉಪಯೋಗಿಸಲ್ಲ ನನ್ನ ಮಗಳು. ಇವಾಗ ಹೆಂಗಿದ್ದಾಳಲ್ಲ ಹಂಗನ್ಸಲ್ಲ. ಒಂದು 30+ ಆಗಲಿ ಗೊತ್ತಾಗುತ್ತೆ. ಏನು ಗೊತ್ತಾಗುತ್ತೆ? ಸ್ವಲ್ಪ ಡಾರ್ಕ್ ಆಗುತ್ತೆ, ಈ ಥರ ಬ್ಲ್ಯಾಕ್ ಕರಿ ಸಿಬ್ಬಾಗುತ್ತೆ. ಏನಾಗಲ್ಲ, ಹೇಳಕ್ಕೆ ಬರಲ್ಲ ಅಲ್ವಾ. ಹೇಳಕ್ಕೆ ಬರಲ್ಲ ಅಂದರೆ ಹೇಳಲ್ಲ. ಬಟ್ ಆಗಲ್ಲ ಆದ್ರೂ ಕೂಡ ಒಟ್ಟು ಕೇರ್ ಇರಬೇಕು. ಇವಾಗಿಂದ ಸ್ವಲ್ಪ ನಾವು ಏನಾದರೂ ಸ್ವಲ್ಪ ಸ್ಕಿನ್ ಕೇರ್ ಮಾಡಿದರೆ ಏನಾದರೂ ಸ್ವಲ್ಪ ಚೇಂಜಸ್ ಕಾಣುತ್ತೆ ಮುಂದೆ. ಏನಿಲ್ಲ, ಈಗಲೂ ಕೂಡ ನನಗೇನು ಕಮ್ಮಿ ಇಲ್ಲ. ನಾನು ಕೂಡ ತುಂಬಾ ಫೇರ್ ಇದೆ, ತುಂಬಾ ಮೇಂಟೈನ್ ಮಾಡ್ತಾ ಇದ್ದೀನಿ. ಹಾಗಾಗಿ ಈಗ ವೆದರ್ ಸನ್ಸೆಟ್. ಇದು ಸನ್ಸೆಟ್ ಆಗ್ತಿದೆ. ಕಾಣ್ತಾ ಇದೆಯೋ? ಅಲ್ಲಿ ಕಾಣ್ತಾ ಇದೆಯಲ್ಲ ಆ ಜಾಗದಲ್ಲಿ. ಈ ಕಡೆ ಬಂದರೆ ಈ ಸೈಡಲ್ಲಿ ಸನ್ಸೆಟ್ ಆಗ್ತಾ ಇರೋದು ಜಾಗ. ನಾನು ಕ್ಯಾಮ್ರಾ ಆನ್ ಮಾಡಿ ಅಕ್ಕಿಪಿಳ್ಳೆ ಕ್ಯಾಪ್ಚರ್ ಮಾಡೋದಿಗೆ ಅದು ಹಾರ್ಕೊಂಡು ಹೋಗ್ಬಿಡ್ತು ಅಂತ ಹೋಗ್ಬಿಡ್ತು. ಅಕ್ಕಿಪಿಳ್ಳೆ ನೋಡಮ್ಮ, ಅಕ್ಕಿಪಿಳ್ಳೆ ಅಂದ್ಲು, ಹಾರೋದು. ನಾನು ಮ್ಯೂಸಿಕ್ ಹೇಳ್ತೀನಿ, ಹೇಳೋದನ್ನೇ ಅದು ಇವಾಗ ದಿನ ಹಾಡು ಹಾಕಿದ್ದೆ. ಪಾತ್ರೆ ತೊಳ್ಬೇಕು ಜೋರಾಗಿ ಸೌಂಡ್ ಕೊಟ್ಟಿದ್ದೆ. ಅದು ಸರಿಯಾಗಿ ಗುಣಿ ಅನ್ನೋದು. ನಾನು ಮ್ಯೂಸಿಕ್ ಹೇಳಿದ್ರೆ ಬಿಡ್ತಾಳೆ ಹೇಳ್ಬಿಡ್ತಾಳೆ. ಇನ್ನೊಂದು ಹೇಳ್ತೀನಿ, ಹೇಳ್ತೀಯಾ? ಈ ಕಡೆ ಚೆನ್ನಾಗಿ ಕಾಣುತ್ತಿಲ್ಲ. ಇನ್ನೊಂದು ಹೇಳ. ಹೇಳ್ತೀನಿ. ನಿಂಗದ ಕಂಡುಹಿಡಿಯೋಕ್ಕೆ ಸಾಧ್ಯ ಇಲ್ಲ. ಹೆಂಗೆ ಗೊತ್ತಾಗುತ್ತೆ? ನೀಟಾಗಿ ಹೇಳು. ಅಕ್ಕಿಪಿಳ್ಳೆ ಹೋಗ್ತವೆ ನೋಡಿ. ಅಲ್ಲೆಲ್ಲ ಒಂದು ಜಾಗದಾಗ ಹೋಗ್ತವೆ ನೋಡಿ. ಓದ್ಬೋದತ್ತೆ ಮೋಸ್ಟ್ಲಿ. ಹೋಗಿ ಕಾಣೇ ಇಲ್ಲ. ಬಟ್ ಅದು ಒಂದಕ್ಕೊಂದು ಹೋಲ್ಗೆನೇ ಇಲ್ಲ. ಆ ಥರ ಹೇಳ್ತಾ ಇದ್ದೀನಿ. ಅದಕ್ಕೆ ಹುಡುಗಿ ಇನ್ನೂ ಕನ್ಫ್ಯೂಸ್ ಆಗ್ತಿರ್ಬೋದು ಮೋಸ್ಟ್ಲಿ. ಅದು ನೀನು ಮೋಸ ಮಾಡ್ದಂಗೆ ಆಯ್ತು. ಮೋಸ ಇಲ್ಲ, ಆಯಿತು. ಸೀರಿಯಸ್ ಆಗಿ ಹೇಳ್ತೀನಿ. ಅದು ಸೀರಿಯಸ್ ಆಡು. ಓಕೆ, ನಾನು ಸೀರಿಯಸ್ ಅಂತ ಒಂದು ಕ್ಲೂ ಕೊಟ್ಬಿಟ್ಟೆ. ನನಗೆ ಗೊತ್ತಿಲ್ಲ, ಕ್ಲೂನ ಕೊಡಬಾರ್ದಿತ್ತು. ಹೇಳ್ತೀನಿ ನೋಡು. ಈಗ ಹೇಳ್ತೀನಿ ನೋಡ. ಯಾರೋ ಅದನ್ನ ನಕ್ಕೊಂಡು ಹೇಳಿದ್ರೆ ಅವಳಿಗೆ ಹೆಂಗೆ ಗೊತ್ತಾಗುತ್ತೆ? ಹಾಡು ಅದು ಮೆಂಟ್ಲಾಗಿ ಹೇಳ ಹಾಡು. ಯಾರೋ ಗೀಚೋದ ಹಾಳು ಅಡಿಯ ಬರೋ. ಯಾರ್ಯಾರು ಬಾಳಲ್ಲಿ ಯಾರ್ಯಾರ ಜೀವನದಲ್ಲಿ ಆಗಿದೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ. ಯಾರ್ಯಾರ ಜೀವನದಲ್ಲಿ ಅದು ಯಾರೋ ಗೀಚೋದ ಆಗಿದ್ರೆ ಕಮೆಂಟಲ್ಲಿ ತಿಳಿಸಿ. ನೀನು ಹೇಳು. ನೀನು ಹೇಳು. ನಾನಾ ಹೇಳ. ನೀನು ಕಂಡುಹಿಡಿಬೇಕು. ಗೊತ್ತಾಯ್ತು, ಸ್ವಲ್ಪ ಗೊತ್ತಾಯ್ತು. ಹೇಳು, ನೀನು ಸಲ ಹೇಳು. ಪದೇ ಹೇಳ್ತಾರೆ. ನಾನು ಹೇಳಿಲ್ಲ. ಎಷ್ಟು ಸಲ ಹೇಳಿದೆ ಫ್ರೆಂಡ್ಸ್? ನಾನು ನೀನು ತಪ್ಪು ಮಾಡಿದೆ, ಅದಕ್ಕೆ ಸರಿ ಹೇಳ್ತೀನಿ. ನನಗೇನು ತಿಳಿದಿಲ್ಲ ಒಳಗೆ. ಅದೇನೋ ಆ ಮ್ಯೂಸಿಕಲ್ಲಿ ಐತೆ ಒಟ್ಟು.
ಸುಮ್ಮನೆ ಏನಕ್ಕೆ ಕೇಳು ಅದಲ್ಲ ಯಾವುದೋ ಒಂದು ಆಡೈತೆ ಫುಲ್ ಹೇಳು ಫುಲ್ ಹೇಳೋದು ಯಾವುದು ಅದೇನೋ ಶಾಕು ಅಂತಲೇ ಸಿಕ್ಕಳು ಹೇಳ್ತಾರೆ ಅದು ಹೇಳಿಲ್ವಾ ಫ್ರೆಂಡ್ಸ್ ಹಿಂದಿನ ಬ್ಲಾಗಲ್ಲಿ ಹೇಳಿದ್ದೀನಿ ಐ ಆಮ್ ಸೋ ಬ್ರಿಲಿಯಂಟ್ ಅಂದ್ರೆ ಅಷ್ಟು ಬ್ರಿಲಿಯಂಟ್ ನಾನು ಇದನ್ನ ಗೆಸ್ ಮಾಡಿ ಅದಕ್ಕೆ ನನ್ನ ಜೊತೆ ಕಾಂಪಿಟೇಷನ್ ಇಕ್ಕೋಕೆ ಅಂತ ನಾಯಿಗಳೆಲ್ಲ ಬರ್ತದೆ ಗೊತ್ತಾ ಫ್ರೆಂಡ್ಸ್ ನಾನು ಬ್ರಿಲಿಯಂಟ್ ನೋಡಿ ಯಾರನ್ನ ಈ ಹೆಣ್ಮಕ್ಳ ಮೇಲೆ ಬ್ರಿಲಿಯಂಟ್ ತೋರಿಸ್ತಾರೆ ಹೆಣ್ಮಕ್ಳ ಟ್ಯಾಲೆಂಟ್ ಅದು ಗುಡ್ ಬಟ್ ಅವರ ಅದೃಷ್ಟ ಅವರ ಒಂದು ಇದು ಸಿಗುತ್ತೆ ಅವ್ರ ಟ್ಯಾಲೆಂಟ್ ಹಂಗಿರುತ್ತೆ ಅದನ್ನು ಏನು ಜಗಳ ಇಷ್ಟ ಇನ್ನೊಂದೇನು ಗೊತ್ತಾ ನಾನು ಹೇಳಿದ್ನ ಗೆಸ್ ಮಾಡೋ ಅಂತ ಒಂದು ಗ್ಯಾಪಲ್ಲಿ ಒಬ್ರು ಆರ್ಟಿಸ್ಟ್ ನಿನ್ನ ಕಣ್ಣಲ್ಲಿ ಬಂದವರು ಯಾರು ಹೇಳು ನನ್ನ ಕಣ್ಣಲ್ಲ ಯಾರು ನಾನು ಹಿಂಗೆ ಸಾಂಗ್ ಹೇಳ್ಬೇಕಾದ್ರೆ ನೀನು ಗೆಸ್ ಮಾಡುವಾಗ ಒಬ್ರು ಆರ್ಟಿಸ್ಟ್ ನಿನ್ನ ಕಣ್ಣಲ್ಲಿ ಬಂದೋದ್ರು ಯಾರು ಹೇಳು ರಾಧಿಕಾ ಪಂಡಿತಿರೋದಕ್ಕೆ ಅಲ್ಲ ಮತ್ತೆ ಹಿಂಗಂತಿದ್ರೆ ಹಿಂಗಂತಲ್ಲ ಉಪೇಂದ್ರ ಉಪೇಂದ್ರ ಸರ್ ಎಲ್ಲಿ ನಾವೆಲ್ಲಿ ಅವರು ಒಂದು ಹೋಲಿಕೆಗೆ ನಾವು ಉತ್ತರ ಮಾತ್ರ ಸಾಲ ಆಗಲ್ಲ ನಾನು ಹೇಳಿದ್ದು ಹೆಂಗೆ ಗೊತ್ತಾ ಫಿಲ್ಟರ್ ಇಲ್ಲದೆ ಇರೋರು ನಾವು ಎಷ್ಟೋ ಫಿಲ್ಟರ್ ಹಾಕ್ತೀವಿ ಇಲ್ಲಿ ಹಂಗಲ್ಲ ನಾನು ಹೇಳಿದ್ದು ಹೆಂಗೆ ಗೊತ್ತಾ ನಾನು ಹಿಂಗೆ ನಾವು ಎಷ್ಟು ಫಿಲ್ಟರ್ ಹಾಕ್ತೀವಿ ಇನ್ಸ್ಟಾಗ್ರಾಮಲ್ಲಿ ಫಿಲ್ಟ್ರ್ 1000 ಹಾಕಿರ್ತೀವಿ 1000 ಸಲ ಹಾಕಿರ್ತೀವಿ ಆಮೇಲೆ ಇದರಲ್ಲೂ ಕೂಡ ಫಿಲ್ಟರ್ ಹಾಕಿರ್ತೀವಿ ಫಿಲ್ಟ್ರ್ ಮನಸ್ಸಲ್ಲೂ ಫಿಲ್ಟರ್ ಹಾಕಿರ್ತೀವಿ ಗಂಟಲಲ್ಲೂ ಫಿಲ್ಟರ್ ಹಾಕಿರ್ತೀವಿ ನಾಲ್ಗಲ್ಲೂ ಫಿಲ್ಟರ್ ಹಾಕಿರ್ತೀವಿ ಫಿಲ್ಟರ್ ಏನೂ ತೊಗೊಂಬರ್ತೀವಿ ನಾವು ಕುಡಿಲಿಕ್ಕೆ ಅವ್ರಿಗೆ ನಾನು ಏನು ಹೇಳಿದ್ದು ಗೊತ್ತಾ ಹೇಳಿದ್ದು ನಾನು ಓಕೆ ಆಯಿತು ನಾನೇ ಹೇಳಿದ್ದು ಅಂದರೆ ನಾನು ಹಿಂಗೆ ಅನ್ಬೇಕಾದ್ರೆ ನಿಂಗೆ ಗೆಸ್ ಮಾಡುವಾಗ ಹಿಂಗೆ ಗೆಸ್ ಮಾಡ್ತಿದ್ದೀನಿ ಆವಾಗ ಉಪೇಂದ್ರ ಸರ್ ಬಂದವರು ಅಂತೇಳಿ ನಾನು ಹಿಂಗೆ ನಾವು ಟಿಕೆಟ್ ಹೋಗೋಣ ನಡಿ ಹೋಗೋಣ ಸಾಕು ಬಾ ಆಟ ಬಲ್ ತಗೋ ಬಾಯ್ ಫ್ರೆಂಡ್ಸ್ ಮತ್ತೆ ಕಂಟಿನ್ಯೂ ಮಾಡ್ತೀನಿ ಈ ವ್ಲಾಗ್ನ ಫ್ರೆಂಡ್ಸ್ ಮತ್ತೆ ಹೋಗಿ ನಾನು ಸ್ನಾನ ಮಾಡ್ಕೊಂಡ್ಬಂದೆ ಮೇಕಪ್ ಎಲ್ಲ ರಿಮೂವ್ ಮಾಡಿ ಇವಾಗ ಇಲ್ಲಿ ಹಾಲು ಕಾಯ್ಲಿಕ್ಕೆ ಇಟ್ಟಿದ್ದೀನಿ ಕಾಣ್ತಾ ಇದೆಯಾ ಇಲ್ಲಿ ಬಂದು ಬ್ರೆಡ್ ಆಮ್ಲೆಟ್ ಮಾಡಿಕೊಂಡು ಕಾಫಿ ಮಾಡ್ಕೊಂಡಿದ್ದೀನಿ ಕೂಗಿಗೆ ಸ್ವಲ್ಪ ಅಂತೆ ನನಗೆ ಇದು ಇಷ್ಟನ್ನ ತಿಂದು ಕುಡಿದು ಇವತ್ತಿನ ನೈಟ್ ಕಳೆದ್ರೆ ಬೆಳಗ್ಗೆಗೆ ಚಿಕನ್ ತೊಂಬರೋ ಪ್ಲ್ಯಾನ್ ಇದೆ ಫ್ರೆಂಡ್ಸ್ ಆದರೆ ಶೇರ್ ಮಾಡ್ಕೊತೀನಿ ಬಟ್ ಅಡುಗೆ ಮಾಡೋದು ಶೇರ್ ಮಾಡ್ಕೊತೀನಿ ಗೊತ್ತಿಲ್ಲ ಯಾಕಂದರೆ ಲೆಂತಿ ಆಗ್ಬಿಡುತ್ತೆ ಹಂಗಾಗ್ಬಿಟ್ಟು ಇದೇ ವ್ಲಾಗು ಇಲ್ಲಾಂದರೆ ನೆಕ್ಸ್ಟ್ ವ್ಲಾಗಲ್ಲಿ ಬರುತ್ತೆ ನೋಡೋಣ ಏನು ಮಾಡ್ತೀನಿ ಅಂತಲೂ ಗೊತ್ತಿಲ್ಲ ಚಿಕನ್ ಮಾಡಿರೋದು ಕೆಳಗಡೆ ಕೂತ್ಬಿಡ್ತು ಯಾಕೋ ಕಾಲು ಹೊಡಿತವೆ ಫ್ರೆಂಡ್ಸ್ ನನಗೆ ವಿಪರೀತ ಕಾಲು ಹೊಡ್ತಾವೆ ಮೈ ಕೈ ನೋವು ಅದೇ ಹೇಳ್ತಾರಲ್ಲ ಏನಾದರೂ ಮಾಡಿಸೋದು ಅಂತಾರಲ್ಲ ಆ ಥರದ್ದು ಇದ್ರೆ ಹಿಂಗೆ ಆಗುತ್ತೆ ಅಂತ ಗೊತ್ತಿಲ್ಲ ವಿಪರೀತ ಕಾಲು ಕೈ ಹೊಡ್ತಾ ಕುಕ್ಕು ಇಲ್ಲೈತೆ ನಿಂದು ಕಾಫಿ ಆಡ್ತೆ ಅದರಿಂದ ಜಾಸ್ತಿ ನೀರು ಕುಡಿಬೇಡ ಕಾಫಿ ಕುಡಿ ಆಯಿತಾ ಆಮೇಲೆ ನೀರು ಕುಡಿ ಅಂತ ಫ್ರೆಂಡ್ಸ್ ಬನ್ನಿ ತಿನ್ನುವ ನೋಡಿ ಎಷ್ಟು ಚೆಂದ ಉಂಟು ಬ್ರೆಡ್ ರೋಸ್ಟ್ ನೀವು ಹಂಗೆ ಮಾಡ್ಕೊತೀನಿ ಮೊಟ್ಟೆ ಹೊಡೆದ್ಬಿಟ್ಟು ಅದಕ್ಕೆ ಉಪ್ಪು ಹಾಕ್ಬೇಡಿ ಆದರೆ ನಿಮ್ಗೆ ಇಷ್ಟ ಆದರೆ ಖಾರದ ಪುಡಿ ಹಾಕಿ ನನಗೆ ಖಾರದ ಪುಡಿ ಹಾಕಲಿಲ್ಲ ಯಾಕೋ ಹಾಕೋಕ್ಕೆ ಮನಸ್ಸು ಬರೋಲ್ಲ ಹಾಗಾಗಿ ಹಾಗೆ ಮೊಟ್ಟೆಗೆ ಉಪ್ಪು ಹಾಕ್ಬಿಟ್ಟು ಇದನ್ನು ಡಿಪ್ ಆಗಿಬಿಟ್ಟು ಅದು ಒಟ್ಟು ಉಪ್ಪು ಮೊಟ್ಟೆ ಚೆನ್ನಾಗಿ ಮಿಕ್ಸ್ ಮಾಡಿ ಡಿಪ್ ಮಾಡಿ ಈ ಥರ ರೋಸ್ಟ್ ಮಾಡಿದ್ದೀನಿ ಬನ್ನಿ ತಿನ್ನುವ ಹೊಟ್ಟೆ ಸಿದೆ ಹೊಕ್ಕಾಗಿದೆ ನೀವು ಒಮ್ಮೆ ಟ್ರೈ ಮಾಡಿ ಬ್ರೆಡ್ ಆಮ್ಲೆಟ್ ನಾನು ಮಶ್ರೂಮ್ ಪಲಾವ್ ತಿಂತಿದ್ದು ನನ್ನ ಕೂಗಿಗೆ ಮಶ್ರೂಮ್ ಪಲಾವ್ ಅಂದರೆ ತುಂಬ ಇಷ್ಟ ಅದಕ್ಕೆ ಬೆಳಗ್ಗೆ ಹೋಗಿ ಮಶ್ರೂಮ್ ತೊಗೊಂಬಂದು ಮಶ್ರೂಮ್ ಪಲಾವ್ ಮಾಡಿಕೊಟ್ಟೆ ಅದೇ ಇತ್ತು ನಂಗೆ ಪಲಾವ್ ಅಂದ್ರೇ ಆಗೋದು ಆಗ ಮಶ್ರೂಮ್ ಪಲಾವ್ ಅಂದರೆ ಸ್ವಲ್ಪ ಇಷ್ಟ ಅಷ್ಟೊಂದು ಇಷ್ಟ ಇಲ್ಲ ಹಂಗಾಗಿ ಹಾಂ ಫಸ್ಟ್ ಟೈಮ್ ಮಾಡಿದ್ದು ತುಂಬ ಚೆನ್ನಾಗಿ ಟೇಸ್ಟ್ಫುಲ್ ಬಂತು ಅದಕ್ಕೆ ನಾನು ಸ್ವಲ್ಪ ಊಟ ಮಾಡಿದೆ ಕೂಕು ಇಷ್ಟಪಟ್ಟಳು ನೆಕ್ಸ್ಟ್ ಟೈಮು ಮತ್ತೆ ಮಾಡಬೇಕು ಮತ್ತೆ ಮಾಡೋಣ ಬಾಯ್ ಇಲ್ವಾ ಮತ್ತೆ ಈರುಳ್ಳಿ ಎಲ್ಲಿಂದ ಹೊತ್ಕೊಂಡ್ಬರ್ಬೇಕಾಯ್ತು ತಂಡೆ ಆಗದೆ ಹೊಸಪ್ಪ ಇಳಿತಾ ಮತ್ತೆ ಹೊಸಪ್ಪ ಹೌದು ಇದನ್ನು ಆನ್ ಮಾಡ್ಕೊ ಮುಂದೆಗೆ ಮುಚ್ಚಕ್ಕೆ ಆಗಿರೋ ಹಾಗೆ ಇರುತ್ತೆ ಆಗದೆ ಇದ್ರು ಹಾಗೆ ಇರುತ್ತೆ ಇಬ್ಬರನ್ನೇ ಮಾಡಿಸಿಲ್ಲ ಇಬ್ರು ಬೆಳೆದು ಬೆಂದು ಬಿಟ್ಟಿದೆ ಕಾಡಾಗಿದೆ ಕಾಡು ಕಳೆ ಬೆಳೆದ್ಬಿಟ್ಟಿದೆ ಮುಖದ ಮೇಲೆ ಕಳೆ
ಇವತ್ತಿಗೂ ಕೊನೆಗೆ ಚಿಕನ್ ತಂದು ಏನಾದರೂ ಮಾಡಬೇಕು. ಅಯ್ಯಯ್ಯೋ ಬಿಸ್ಲು. ಚಿಕನ್ ತಗೊಂಡು ಏನು ಮಾಡೋದು? ಚಿಕನ್ ತಂದು ಚಿಕನ್ ಮಾಡು. ಚಿಕನ್ ತಗೊಂಡು ಬಿರಿಯಾನಿ ಮಾಡೋದ? ಭಾರಿ ಬಿರಿಯಾನಿ ಒಂದು ಪಲಾವ್ ಬಿರಿಯಾನಿ. ಚಿಕನ್ ತಂದು ತರಕಾರಿ ಸಾರು ಮಾಡು. ಚಿಕನ್ ತಗೊಂಡು ತರಕಾರಿ ಸಾರು ಮಾಡ್ತೀನಿ. ಸಾಂಬಾರ ಏನಾದರೂ ಮಾಡಿ ಏನು ಮಾಡ್ತೀನಿ ಅಂತಂದರೆ ಚಿಕನ್ ಗೊಜ್ಜು ಅಥವಾ ಅದೇನಾದರೂ ಒಂದು ಸಾಂಬಾರು ಮಾಡಿ ಅದಕ್ಕೆ ಮುದ್ದೆ ಚಪಾತಿ ಏನಾದರೂ ಹಾಕ್ತೀನಿ. ಗಂಟೆಗೆ ನಿಂತ್ಕೊಂಡ್ಬಿಟ್ಟು ಹಾಕ್ಬಿಡ್ತೀವಿ. ಹಾಕೊಂಡು ನೋಡ್ಬಿಡ್ರಿ ಅವ್ರು ಕ್ಯಾಮ್ರಾ ಇಟ್ಬಿಟ್ಟು ನಿಂತ್ಕೊಂಡ್ಬಿಡ್ತಾರೆ. ಫೋಟೋ ಕ್ಲಿಕ್ ಮಾಡ್ತಾರ ಅವರ ಫೋಟೋ ಕ್ಲಿಕ್ ಬಿಡ್ತಾರ. ಹೌದು, ನಮ್ಮ ಮುಖ ಹೊತ್ಕೊಬೇಕು. ಫ್ರೆಂಡ್ಸ್, ಇವಾಗ ಚಿಕನ್ ತೊಗೊಂಡ್ಬಂದೆ. ಚಿಕನ್ ತೊಗೊಂಡು ನೋಡಿ ಇಷ್ಟು ತೊಗೊಂಡು ಬಂದೆ. ಪುದೀನ, ಸ್ವಲ್ಪ ಕಾಫಿ ಪೌಡ್ರು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಚಿಕನ್. ಇವಾಗ ಅದನ್ನೆಲ್ಲ ವಾಶ್ ಮಾಡಿ ನೀಟಾಗಿ ಬೇಗ ಬೇಗ ಅಡುಗೆ ಮಾಡಿಬಿಡ್ಬೇಕು. ಈಗ ಟೈಮ್ ಎಷ್ಟಾಗಿದೆ? 10 ಗಂಟೆ ಆಗಿದೆಯಾ? ಓ ಮೈ ಗಾಡ್, 10:02 ನಾನು ನೋಡೇ ಇಲ್ಲ. ಏನು ಕರೆಕ್ಟಾಗಿ ಹೇಳ್ತೀನಲ್ಲ ಆ ಟೈಮು ಅಂತ. ಏನು ಹಿಂಗೆ ಎಷ್ಟು ಬ್ರಿಲಿಯಂಟ್ ಇದೆಯಲ್ಲ ಮೈಂಡು. ಚಿಕನ್ ಸಾರು ಆಗಿದೆ ನೋಡಿ. ಸಾರು ಚಿಕನ್ ಸಾರು ಆಗಿದೆ. ಇಲ್ಲಿ ಮುದ್ದೆ ಆಗ್ತಾ ಇದೆ, ಇಲ್ಲಿ ಒಂದು ಅನ್ನ ಆಗ್ತಾ ಇದೆ. ಡಯಟ್ ಮಾಡ್ತಾ ಇದೀವಲ್ಲ ಅದಕ್ಕೆ. ರಾಶಾ ಚಿಕನ್ ಸಾರು ಸ್ವಲ್ಪ ಲೇಟ್ ಆಗುತ್ತೆ, ದಪ್ಪ ಆಗಬಾರ್ದು ಅಂತ. ಮುದ್ದೆ ಇವಾಗ ನಾವು ಮಧ್ಯಾಹ್ನ 1 ಗಂಟೆ ಮೇಲೆ ಊಟ ಮಾಡ್ತೀವಲ್ವಾ, ನಮ್ಮ ಮಧ್ಯಾಹ್ನ 1 ಗಂಟೆ ಮೇಲೆ ಊಟ ಮಾಡೋದ್ರಿಂದ ಹೊಟ್ಟೆ ತುಂಬ ನೀವು ಎಷ್ಟೊಂದು ಊಟ ಮಾಡೋದು ದಪ್ಪ ಆಗಲ್ಲ. ಇದೊಂಥರ ಟಿಪ್ಸ್ ಇದ್ದಾಗೆ. ಅದೇ ನೀನು ಒಂದು 10-11 ಗಂಟೆಗಾದ್ರೂ ಊಟ ಮಾಡಿ ಮತ್ತೆ 3 ಗಂಟೆ ಊಟ ಮಾಡಿ ಮತ್ತೆ ರಾತ್ರಿ ಊಟ ಮಾಡ್ತೀವಿ ಅಂತಂದರೆ ಅವ್ರು ಆಟೋಮೆಟಿಕಾಗಿ ದಪ್ಪ ಆಗೇ ಆಗ್ತಾರೆ. ನಾವು ಏನಂತಂದರೆ ನಮ್ಮ ಕೆಲಸನೂ ಇರುತ್ತೆ, 2 in 1 ಆಗೋಯ್ತು. ಕೆಲಸನೂ ಆಗುತ್ತೆ, ಇಲ್ಲಿವರೆಗೂ ನಮಗೆ ತರೋದು ಮಾಡೋದು ಸ್ವಲ್ಪ ಇರುತ್ತೆ ಎಲ್ಲ ಪ್ರಾಬ್ಲಮ್ಗಳು. ನಿಮ್ಮದೇ ಉಣ್ಣಂಗಿಲ್ಲ ನಾವು, ಹಾಗಾಗಿ ಇದೆಲ್ಲ ನಿಭಾಯಿಸ್ಕೊಂಡು ನಾವು ಅಡುಗೆ ಮಾಡೋಷ್ಟೊತ್ತಿಗೆ ಕರೆಕ್ಟಾಗಿ 1 ಗಂಟೆ ಆದರೆ ಹೊಟ್ಟೆ ತುಂಬ ಎಷ್ಟು ಊಟ ಮಾಡ್ಬೋದು, ದಪ್ಪ ಆಗಲ್ಲ. ನಾವು ಕರೆಕ್ಟ್ ಮೇಂಟೈನ್ ಇಷ್ಟು ಕರೆಕ್ಟಾಗಿ ಇರ್ತೀವಿ, ಹಂಗಾಗಿ ಹಿಂಗಿರೋದು ಅಷ್ಟೇ. ಮುದ್ದೆ ಆಯಿತು. ಅನ್ನ ಜಾಸ್ತಿ ಯಾಕೆ ಮಾಡಿದರೆ ಮುದ್ದೆ ಅಂತಾರೆ ಗಂಟು ಅಂತಾರಲ್ಲ, ಹಂಗಾಗೋದೇ ಇಲ್ಲ. ಈ ಥರ ಇತ್ತು ವೇಸ್ಟ್ ಆಗುತ್ತೆ ಅಂತ ಹಾಕ್ಬಿಟ್ಟು ಅಷ್ಟು. ಅನ್ನನ ಇಟ್ಟು ಅನ್ನ ಅನ್ನ ಮುದ್ದೆ ಮಾಡೋದೇ ಕಮ್ಮಿ. ನಾವು ಮಾಡಿದ್ರೆ ಚಿಕನ್ ಸಾರು ಮಾಡಿರ್ಬೇಕು, ಬಸ್ಸಾರು ಮಾಡಿರ್ಬೇಕು. ಮಿಕ್ಕಿ ಸಾರು ಮಾಡೋದೇ ತುಂಬ. ಮಸ್ಕಾಯಿ ಸಾರಿ ಮತ್ತೊಪ್ಪು ಎಲ್ಲ ನಾವು ರೇರು. ಕಸ್ತಾರೆ ಬಂದಿಲ್ಲ ಇವತ್ತಲ್ಲ? ಹೌದು, ನಿನ್ನೆ ಈಗೆಲ್ಲ ಸಂಜೆ ಬರ್ತಾರೆ. ಸಂಜೆ ಅಲ್ಲಿ ದಿನ ಬರ್ತಾರೆ, ಸಂಜೆ ರೋಡಲ್ಲಿ. ನೋಡಿ ಹೆಂಗಾಡುತ್ತೆ ಕಂದ. ಕಂದ ನೋಡಿ, ಕಂದ ಕಂದ. ಈ ಕಂದ ಏನು ಮಾಡ್ತಾ ಅಂದರೆ ಗೊತ್ತಿದ್ದಲ್ಲೇ ಹಿಂಗೆ ಕುಚ್ಕೊಂಡ್ಬಿಡ್ತಾನೆ. ಸ್ವಲ್ಪ ಹೊತ್ತು ಧ್ಯಾನ ಮಾಡ್ಕೊಂಡು ಆಕೆ ನಾಯಿ ಏನಾಯ್ತು? ಅದ ಕೊಂಬು ಅಲ್ಲ, ಹತ್ರ ಒಂದು ಇದು ಮಾಡ್ತಾರೇನು ಹಿಂಗೆ ಹಿಂಗೆ. ಓ, ಇದು ಮೊಲಕ್ಕೆ ನೋಡಿದ್ರ ಹಿಂಗಿರುತ್ತೆ. ಹಿಂಗೆ ಇವಳೇ ಒಂದು ದೊಡ್ಡ ಮೊಲ. ಮೊಲ ಹಿಂಗಿರುತ್ತೆ. ಇವಳು ಮೊಲ ಮೊಲ ಇದ್ದಾಗಿದ್ದಾಳೆ. ಹಾವು ಬೇಡ ಬಾ, ಮೊಲ ಆಗು. ಹಾವಾಗ ಬೇಡ ಮೊಲ. ನಾನು ಕ್ಯೂಟ್ ಮೊಲ, ಕ್ಯೂಟ್ ರ್ಯಾಬಿಟ್. ಅಯ್ಯೋ ರ್ಯಾಬಿಟ್, ಗಿನಿವರಿ ರ್ಯಾಬಿಟ್. ಅಯ್ಯಯ್ಯೋ ಪ್ಯಾರೆಟ್. ಪ್ಯಾರೆಟ್ ಅಂದ್ರೆ ಗಿನಿ. ರ್ಯಾಬಿಟ್ ಅಂದ್ರೆ ಮೊಲ. ಇಂಗ್ಲಿಷ್ ಬರಲ್ಲ ಅನ್ಕೊಂಡವ್ರು ಅವ್ರು. ಆಮೇಲೆ ನಿನಗೆ ಬಾಯ್ ಕತಿವರಿ ಮಕ್ಕಳು ನಾಯಿ ಉಳ್ಳಾಡ್ದ ಒಂದ್ಸಲ ಹಂಗೆ ತೋರಿಸ್ಬಿಡ್ತೀನಿ ನೋಡಿ. ಹಂಗೆ ತೋರಿಸ್ಬಿಡ್ತೀನಿ ನೋಡಿ.
ಕ್ಲೀನಾಗಿ ತೋರಿಸಿಲ್ಲ, ಹಂಗೆ ತೋರಿಸಿ ನಾನು ಮಕ್ಕೊಂಡು ಹಂಗೆ ಉಲ್ಡಾಡ್ತಾ ಇದ್ದೆ, ಎಮ್ಮೆ ಕರ ಉಲ್ಡಾಡ್ದಂಗೆ. ಹಂದಿಗೆ ನಾಯಿ ಪೀಡೆ ಪಿಚಾಚಿ ಎಲ್ಲ ಥರನೂ ಅಂತ ಮಾತಾಡ್ತೀವಿ. ಹಂಗಂತ ನೀವು ಅನ್ಕೊಂಡ್ರ? ನಾನು ಪ್ಯೂರ್ ಹಾರ್ಟ್ ಇರೋ, ಪರಿಶುದ್ಧ ಹಾರ್ಟ್ ಇರೋ, ತುಂಬ ಒಳ್ಳೆ ಮನಸ್ಸಿರೋ, ಏನು ಹೇಳ್ತಾರೆ ಅದಕ್ಕಿನ್ನ ಮೇಲೆ ಮಿಗಿಲಾಗಿ ಆ ಥರ ಹಾರ್ಟ್ ಇರೋ ಪರ್ಸನ್ ಗೊತ್ತಾ. ಹಾಂ, ಎಮ್ಮೆ ಕರ ನಾಯಿ ಅದೆಲ್ಲ ಅಲ್ಲ ನಾನು, ಗೊತ್ತಾ. ನಾನು ತುಂಬ ಎಷ್ಟು ಒಳ್ಳೆಯಳು ಗೊತ್ತಾ. ಓಕೆನಾ ಫ್ರೆಂಡ್ಸ್, ಇವತ್ತಿನ ವೀಡಿಯೋ ನೋಡ್ಕೊಂಬಂದ್ರಾ ಫ್ರೆಂಡ್ಸ್? ಏನು ಗೊತ್ತಾ, ಇವತ್ತಿನ ವೀಡಿಯೋ ಇಷ್ಟೇ, ಇವತ್ತಿನ ವ್ಲಾಗ್ ಹೇಗಿತ್ತು ಅಂತ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ ಅಂತ ಹೇಳ್ತಾ, ಹಾಗೆ ಚೆನ್ನಾಗಿ ಮಿಲಿಯನ್ ವ್ಯೂಸ್ ಕೊಡಿ, ತುಂಬ ಚೆನ್ನಾಗಿ ಮಿಲಿಯನ್ ವ್ಯೂಸ್ ಕೊಡಿ ಫ್ರೆಂಡ್ಸ್. ನಾನು ತುಂಬ ಕಷ್ಟಪಟ್ಟು ಹಾರ್ಡ್ ವರ್ಕ್ ಮಾಡ್ತಾಯಿದ್ದೀನಿ. ಪ್ಲೀಸ್ ಫ್ರೆಂಡ್, ತುಂಬ ಚೆನ್ನಾಗಿ ವ್ಯೂಸ್ ಕೊಡಿ. ನಮಗೂ ಒಳ್ಳೊಳ್ಳೆ ಕಂಟೆಂಟ್ ಮಾಡೋದಕ್ಕೆ ನಮಗೂ ಕೂಡ ಪ್ರೋತ್ಸಾಹ ನೀಡಿದಂಗೆ ಆಗುತ್ತೆ. ಚೆನ್ನಾಗಿ ವ್ಯೂಸ್ ಕೊಡಿ, ಮಿಲಿಯನ್ ವ್ಯೂಸ್ ಕೊಡಿ. ಎಲ್ಲ ಹಳೆ ವೀಡಿಯೋಸ್ಗಳ್ನ ಸ್ಕ್ರೋಲ್ ಮಾಡಿಲ್ಲ ನೋಡಿ, ತುಂಬ ಒಳ್ಳೊಳ್ಳೆ ವೀಡಿಯೋಸ್ಗಳ್ನ ಹಾಕಿದ್ದೀವಿ. ನಿಮಗೆ ರೆಸಿಪಿದು ಕೂಡ ಬೇಕು ಅಂದರೆ ರೆಸಿಪಿನೂ ಕೂಡ ನನ್ನ ಒಂದು ಚಾನಲಲ್ಲಿ ಇದೆ, ಅವನು ಕೂಡ ನೀವು ನೋಡ್ಬೋದು. ಪಲಾವ್ ಇರುತ್ತೆ. ಇಲ್ಲ, ಗ್ರೀನ್ ಚಿಲ್ಲಿ, ಪಾಲಕ್ ಪಲಾವ್, ಪನ್ನೀರ್ ಪಲಾವ್ ಎಲ್ಲ ಮಾಡಿದ್ದೀನಿ ನಾನು. ತುಂಬ ವೆರೈಟಿ ಮತ್ತು ಬಾದುಷಾ, ತುಂಬಾ ವೆರೈಟಿ ಸ್ವೀಟ್ಗಳು, ಕೈಲಾದಷ್ಟು ಜ್ಯೂಸು, ಸ್ವೀಟ್ಸ್ ಎಲ್ಲ ನನಗೆ ಬಂದಿದ್ದೆಲ್ಲನೂ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಇನ್ನು ಹೊಸದಾಗಿ ಏನಾದರೂ ಕಲಿತ್ರೆ ಅದನ್ನು ಕೂಡ ಇನ್ನು ಮುಂದೆನೂ ಶೇರ್ ಮಾಡ್ಕೊತಾ ಹೋಗ್ತೀನಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗೆ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಹಾಗೆ ಆಗಲೇ ಹೇಳಿದ್ನಲ್ವ, ಮಿಲಿಯನ್ ವ್ಯೂಸ್ ಕೊಡಿ, ಚೆನ್ನಾಗಿ ವ್ಯೂಸ್ ಕೊಡಿ ಫ್ರೆಂಡ್ಸ್. ನನಗೂ ಖುಷಿ ಆಗುತ್ತೆ, ನೀವು ವ್ಯೂಸ್ ಕೊಟ್ಟಷ್ಟು ನನಗೆ ಖುಷಿ ಆಗುತ್ತೆ. ಓಕೆನಾ? ಲವ್ ಯು, ಲಾಟ್ಸ್ ಆಫ್ ಲವ್ ಯು. ಟೇಕ್ ಕೇರ್, ಬಾಯ್. ಇವಳು ಹೆಂಗೆ ಮಾಡೋದು ನಾನು ಕೇಳ್ತಾಳೆ, ಹಿಂಗೆ ಯಾರಮ್ಮ ಮಾಡೋದು, ನಾನಾ ನೀನಾ ಅಂತ ಇವಳೇ ಮಾಡೋದು. ಹಿಂದಿನ ಬ್ಲಾಗಲ್ಲಿ ಇಷ್ಟು ಕೇಳಿದಾಳೆ ನೋಡಿ. ಹಿಂಗ ಮಾಡೋದು ಇವಳೆ ಈ ಥರ ಮಾಡೋದು, ಆ ಥರ ನಾನು ಮಾಡೋದು, ಹಿಂಗೆ ನಂಗೆ ಬರಲ್ಲ ಅದು. ನಾನು ಮಾಡೋದು. ಓಕೆ ಬಾಯ್.